Hello everyone, welcome to Neo Chanakya. I am ಶಶಾಂಕ್ ಗಣ್ಣವರ್. ಇವತ್ತಿನ ಒಂದು ವಿಡಿಯೋದಲ್ಲಿ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ 2026 ರಿಲೇಟೆಡ್ ಆಗಿ ಏನು ಟಾಪಿಕ್ಸ್ಗಳಿದಾವೆ ಅದನ್ನು ಡಿಸ್ಕಸ್ ಮಾಡೋಣ. ನಿಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಇವತ್ತು ಜೂನ್ 5 ವಿಶ್ವ ಪರಿಸರ ದಿನ, ವರ್ಲ್ಡ್ ಎನ್ವೈರನ್ಮೆಂಟ್ ಡೇ. ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅಂದರೆ ಏನು, ಯುನೈಟೆಡ್ ನೇಷನ್ಸ್ ಇದನ್ನ ಮೊದಲು ಯಾವಾಗ ಆಚರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದರದ ಪ್ರಾಮುಖ್ಯತೆ ಏನು ಅಂತ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅಂತ ಏನು ನಾವು ಕನ್ಸಿಡರ್ ಮಾಡ್ತೀವಿ, ಇಟ್ ಈಸ್ ಸೆಲೆಬ್ರೇಟೆಡ್ annually on June 5th as the United Nations primary campaign to encourage worldwide awareness and action for the environment, led by the United Nations Environment Program since 1973. 1973ರಿಂದ ವಿಶ್ವಸಂಸ್ಥೆಯ ಅಧೀನದಲ್ಲಿ ಈ ಒಂದು ಪರಿಸರ ಕಾರ್ಯಕ್ರಮದ ನೇತೃತ್ವದಲ್ಲಿ ಇದನ್ನ ಆಚರಿಸಲಾಗುತ್ತೆ. ಇದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಜಾಗೃತಿಯಾಗಿರಬಹುದು ಅಥವಾ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟ ಕ್ರಮವನ್ನ ಉತ್ತೇಜಿಸಲು ವಿಶ್ವಸಂಸ್ಥೆಯ ಪ್ರಾಥಮಿಕ ಅಭಿಯಾನವಾಗಿ ಪ್ರತಿ ವರ್ಷ ಜೂನ್ 5ರಂದು ಈ ವಿಶ್ವ ಪರಿಸರ ದಿನದವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಇದನ್ನ ಮೊದಲು ಫಾಲೋ ಅಪ್ ಮಾಡ್ತಾ ಇರೋದು means the inception of this World Environment Day was started from 1972 in the United Nations General Assembly, in which the resolution was adopted, making the 5th June as the a day for a celebration of the environment, considering it as World Environment Day in its Stockholm Conference. 1972ರಲ್ಲಿ ಸ್ಟಾಕ್ಹೋಮ್ ಸಮ್ಮೇಳನದಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಜೂನ್ 5 ವಿಶ್ವ ಪರಿಸರ ದಿನವನ್ನಾಗಿ ಗುರುತಿಸುವಂತ ಒಂದು ನಿರ್ಣಯವನ್ನ ಅಂಗೀಕರಿಸಲಾಗುತ್ತೆ. ಇದು ಎನ್ವೈರನ್ಮೆಂಟ್ ರಿಲೇಟೆಡ್ ಆಗಿ ಅಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಒಂದು ಸಾಮಾನ್ಯ ಜನರಿಗೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ತಿಳುವಳಿಕೆಯನ್ನ ನೀಡೋದರ ಸಲುವಾಗಿ ಈ ಒಂದು ಡೇ ಅನ್ನ ಕನ್ಸಿಡರ್ ಮಾಡಲಾಗುತ್ತೆ. ಮೊದಲು ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡಿದ್ದು 1974ರಲ್ಲಿ, 1974ರಲ್ಲಿ ಇನ್ ಸ್ಪೋಕೇನ್ USA ಅಲ್ಲಿ. ಅಂಡ್ ದ ಫಸ್ಟ್ ಸ್ಲೋಗನ್ ವಾಸ್ ಗಿವನ್ ವಾಸ್ ಓನ್ಲಿ ಒನ್ ಅರ್ತ್, ಇರುವುದು ಒಂದೇ ಭೂಮಿ, ಇದನ್ನ ಉಳಿಸ್ಕೊಳ್ಳೋದು ಯಾವ ರೀತಿಯಾಗಿ ಅಂತ ಅನ್ನೋದು ಒಂದು ಯೋಚನೆ ಅಡಿಯಲ್ಲಿ ಓನ್ಲಿ ಒನ್ ಅರ್ತ್ ಅನ್ನೋ ಕಂಟೆಕ್ಸ್ಟ್ ಅಲ್ಲಿ ಈ ವಿಶ್ವ ಪರಿಸರ ದಿನದ ರಚನೆ ಏನಿತ್ತು ಇದನ್ನ ಫಾಲೋ ಅಪ್ ಮಾಡಿದ್ರು ಫಾರ್ ದ ಫಸ್ಟ್ ಟೈಮ್. ಲೆಟರ್ ಆನ್ 1987ರಲ್ಲಿ ಇನ್ 1987 ಈ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಏನಿದೆ ಅಥವಾ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅನ್ನ ಹೋಸ್ಟ್ ರೊಟೇಷನ್ ಫಾರ್ಮದ್ ಒಳಗೆ ಫಾಲೋ ಅಪ್ ಮಾಡ್ತಾ ಬರ್ತಾರೆ. ಹೋಸ್ಟ್ ರೊಟೇಷನ್ ಅಂತಂದ್ರೆ ಪ್ರತಿ ವರ್ಷ ಒಂದೊಂದು ಕಂಟ್ರಿಯನ್ನ ಐಡೆಂಟಿಫೈ ಮಾಡೋದು ಹೋಸ್ಟ್ ಕಂಟ್ರಿ ಆಗಿ. ಪ್ರತಿ ವರ್ಷ ಒಂದೊಂದು ಥೀಮ್ಸ್ ಅನ್ನ ಫಾಲೋ ಮಾಡ್ತಾ ಹೋಗೋದು. ಆಸ್ ಮಚ್ ಆಸ್ ಪಾಸಿಬಲ್ ಥ್ರೂ ದೋಸ್ ಕೈಂಡ್ ಆಫ್ ದ ಥಿಂಗ್ಸ್ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋದು. ದಟ್ ಇಸ್ ಯುನೈಟೆಡ್ ನೇಷನ್ ಇಂಟ್ರೊಡ್ಯೂಸ್ಡ್ ದ ಕಾನ್ಸೆಪ್ಟ್ ಆಫ್ ಸಿಲೆಕ್ಟಿಂಗ್ ಡಿಫರೆಂಟ್ ಗ್ಲೋಬಲ್ ಹೋಸ್ಟ್ ಕಂಟ್ರೀಸ್ ಈಚ್ ಇಯರ್ ಟು ಸೆಂಟರ್ ದಿ ಇಂಟರ್ನ್ಯಾಷನಲ್ ಫೋಕಲ್ ಪಾಯಿಂಟ್ಸ್. ಅತಿಥೇಯ ರಾಷ್ಟ್ರ ಅಂತ ಏನ್ ನಾವು ನೋಡ್ತೇವೆ, ಇದು ರೊಟೇಷನಲ್ ಫಾರ್ಮದ್ ಒಳಗೆ ಪ್ರತಿ ವರ್ಷ ಬೇರೆ ಬೇರೆ ಕಂಟ್ರೀಸ್ ಗಳಿಗೆ ಹೋಸ್ಟ್ ಕಂಟ್ರಿ ಫಾರ್ಮದ್ ಒಳಗೆ ಫಾಲೋ ಅಪ್ ಮಾಡ್ತಾ ಹೋಗೋದು. ಸೊ ದಟ್ ಆಸ್ ಮಚ್ ಆಸ್ ಪಾಸಿಬಲ್ ಮೋರ್ ಕಂಟ್ರೀಸ್ ಗೆಟ್ ಇನ್ವಾಲ್ವ್ಡ್ ಇನ್ ಕ್ರಿಯೇಟಿಂಗ್ ಸಚ್ ಅವೇರ್ನೆಸ್. ಏನಿದೆ ನೋಡೋಣ, ಇದು ಎವಲ್ಯೂಷನರಿ ಯಾವ ರೀತಿಯಾಗಿ ಇವಾಲ್ವ್ ಆಗ್ತಾ ಬಂದಿದೆ ಎನ್ವೈರನ್ಮೆಂಟ್ ಡೇ ಅನ್ನ ಫಾಲೋ ಮಾಡ್ತಾ ಇರುವಂತದ್ದು. ಅರ್ಲಿಯೆಸ್ಟ್ ಆಗಿ ನಾವು ನೋಡಿದಿವತ್ತಂದ್ರೆ 1972 ಅಲ್ಲಿ ಈ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ನೋಡ್ಬೇಕಾದ್ರೆ ದೇ ಅಬ್ಸರ್ವ್ಡ್ 3 ಇಮಿಡಿಯೇಟ್ ಪ್ರಾಬ್ಲಮ್ಸ್ ವಿಚ್ ಅರ್ತ್ ಈಸ್ ಫಾಲೋಯಿಂಗ್, ದಟ್ ಇಸ್ ಅ ಟ್ರಿಪಲ್ ಪ್ಲಾನೆಟರಿ ಕ್ರೈಸಿಸ್. ಈ ಭೂಮಿಯ ಗ್ರಹಕ್ಕೆ ಇರುವಂತ ಒಂದು ತ್ರಿವಳಿ ಬಿಕ್ಕಟ್ಟುಗಳು ಅಂತ ಕನ್ಸಿಡರ್ ಮಾಡಿದ್ರು. ದಟ್ ಇಸ್ ನಥಿಂಗ್ ಬಟ್ the climate change which is taking place as the first problem, the loss of biodiversity as the second problem, and pollution related crisis which we are facing. ಹವಾಮಾನದ ಬದಲಾವಣೆ, ಜೈವಿಕ ವೈವಿಧ್ಯತೆಯ ನಷ್ಟ ಆಗ್ತಾ ಇರುವಂತದ್ದು, ಪ್ಲಸ್ ಮಾಲಿನ್ಯದ ಚಟುವಟಿಕೆಗಳು ಹೆಚ್ಚಾಗೋದರದ್ದು ವಿರುದ್ಧ ಹೋರಾಡುವಂತ ಇಮಿಡಿಯೇಟ್ ಆಗಿ ಅಂದ್ರೆ ತಕ್ಷಣವಾಗಿ ಗಮನವನ್ನ ಸೆಳಿಬೇಕಾಗಿತ್ತು ಪ್ರಪಂಚದ್ದು. ಈ ಕ್ಲೈಮೇಟ್ ಚೇಂಜ್ ಕಂಟೆಕ್ಸ್ಟ್ ಒಳಗೆ ನಾವು ನೋಡಿ ಬಂದ್ರೆ ಯುನೈಟೆಡ್ ನೇಷನ್ಸ್ ಫರ್ದರ್ ರಿಫಾರ್ಮ್ಸ್ ಒಳಗೆ ನೋಡಿದಾಗ ಯುನೈಟೆಡ್ ನೇಷನ್ಸ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಆಗಿ ಜನರೇಟ್ ಆಯ್ತು. ಬಯೋಡೈವರ್ಸಿಟಿ ಲಾಸ್ ಅನ್ನ ಓವರ್ಕಮ್ ಮಾಡೋ ಸಲುವಾಗಿ ಇಟ್ ಗೇವ್ ಬರ್ತ್ ಟು ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ. ಈ ರೀತಿ ವೇರಿಯಸ್ ಆರ್ಗನೈಸೇಷನ್
functioning under United Nations were started to address these kind of the problems. ಮೂವಿಂಗ್ ಫರ್ದರ್ 1977 ನಲ್ಲೇ ಓಝೋನ್ ಲೇಯರ್ ಪ್ರಿಸರ್ವೇಷನ್ ರಿಲೇಟೆಡ್ ಆಗಿ ಡಿಸ್ಕಷನ್ಸ್ ಗಳು ಸ್ಟಾರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಮೀನ್ಸ್ ಇನ್ ದ ವೇ ಇಟ್ ಈಸ್ ರಿಗಾರ್ಡಿಂಗ್ ಫೋಕಸ್ ಶಿಫ್ಟಿಂಗ್ ದ ಫೋಕಸ್ ಟುವರ್ಡ್ಸ್ ಯೂಸೇಜ್ ಆಫ್ ದಿ ಇಂಡಸ್ಟ್ರಿಯಲ್ ಕೆಮಿಕಲ್ಸ್ ವಿಚ್ ಆರ್ ಹಾರ್ಮಿಂಗ್ ದಿ ಓಝೋನ್ ಮಾಲಿಕ್ಯೂಲ್ಸ್. ಓಕೆ, ಫಾರ್ ಎಕ್ಸಾಂಪಲ್ 1985 ಅಲ್ಲಿ ವಿಯೆನ್ನಾ ಕಾನ್ಫರೆನ್ಸ್ ಆಗಿರಬಹುದು. ಅದಾದ ಮೇಲೆ ವೆರಿ ಫೇಮಸ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಬಂತು ಓಝೋನ್ ಅನ್ನ ಪ್ರೊಟೆಕ್ಟ್ ಮಾಡೋ ಸಲುವಾಗಿ, ಇನ್ ವಿಚ್ ಕ್ಲೋರೋಫ್ಲೋರೋಕಾರ್ಬನ್ಸ್ ಏನು ಕ್ಲೋರೋಫ್ಲೋರೋಕಾರ್ಬನ್ಸ್ ಗಳ ಬಳಕೆ ಏನಿತ್ತು ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡುವಂತ ಗುರಿಯನ್ನ ಹೊಂದಲಾಯಿತು. ಸೊ ನಾವು ದ ಕ್ಲೋರೋಫ್ಲೋರೋಕಾರ್ಬನ್ಸ್ ಹ್ಯಾವ್ ಬಿನ್ ಕಂಪ್ಲೀಟ್ಲಿ ಎಲಿಮಿನೇಟೆಡ್. ಇದಾದ ಮೇಲೆ ಫ್ಲೋರೋಕಾರ್ಬನ್ಸ್ ಗಳನ್ನ ಡೆವಲಪ್ ಮಾಡಿದ್ರು. ಫರ್ದರ್ ಮೋರ್ ಎವಲ್ಯೂಷನ್ ಅಲ್ಲೇ ಹೈಡ್ರೋಫ್ಲೂರೋಕಾರ್ಬನ್ಸ್ ಗಳನ್ನ ಡೆವಲಪ್ ಮಾಡಿದ್ವಿ, ವಿಚ್ ಇಸ್ ಕಂಪ್ಲೀಟ್ಲಿ ಫ್ರೆಂಡ್ಲಿ ಫಾರ್ ಪ್ರೊಟೆಕ್ಟಿಂಗ್ ದ ಓಝೋನ್. ಹೈಡ್ರೋಫ್ಲೋರೋಕಾರ್ಬನ್ಸ್ 1989 ಅಲ್ಲೇ ಗ್ಲೋಬಲ್ ವಾರ್ಮಿಂಗ್ ಫೋಕಸ್ ಮೇಲೆ ಗಮನವನ್ನ ಸೆಳೆಯಲಾಯಿತು. ಓಕೆ, ಸೊ ವೇರಿಯಸ್ ಫೇಸಸ್ ಒಳಗೆ ಹಂತ ಹಂತವಾಗಿ ಅರ್ತ್ ಗೆ ಫೇಸ್ ಮಾಡ್ತಾ ಇರುವಂತಹ ಡಿಫರೆಂಟ್ ಪ್ರಾಬ್ಲಮ್ಸ್ ಗಳನ್ನ ಅಡ್ರೆಸ್ ಮಾಡ್ತಾ ಹೋಗೋದಕ್ಕೆ ಸ್ಟಾರ್ಟ್ ಆಯ್ತು. 1992 ಅಲ್ಲೇ ಒಂದು ಮೇಜರ್ ಆಕ್ಟಿವಿಟಿ ಆಗುತ್ತೆ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅರ್ತ್ ಸಮಿಟ್, which occurred in Rio de Janeiro of Brazil, popularly called as Earth Summit or Rio Summit. ಇದಕ್ಕೆ ರಯೋ ಸಮಿಟ್ ಅಂತಾನೂ ಕರಿತಾ ಇದ್ವಿ, ಭೂ ಶೃಂಗ ಸಮ್ಮೇಳನ ಅಂತ ಕರಿತೇವೆ ಅಥವಾ ರಯೋ ಸಮ್ಮೇಳನ ಅಂತ ಕರಿತೇವೆ. ಓಕೆ, ಇದರಲ್ಲೇ ಮೇಜರ್ ಚೇಂಜಸ್ ಗಳಾಗಿ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ರಿಲೇಟೆಡ್ ಆಗಿ ಕ್ಲೈಮೇಟ್ ಚೇಂಜ್ ಅನ್ನ ರಿವರ್ಸ್ ಮಾಡೋ ಸಲುವಾಗಿ ಯುನೈಟೆಡ್ ನೇಷನ್ಸ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಆರ್ಗನೈಸೇಷನ್ ಆಗಿರ್ಬೋದು, ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಆಗಿರ್ಬೋದು, ಅಂಡ್ ದ ಫರ್ದರ್ ರೆಸೊಲ್ಯೂಷನ್ ವರ್ ಟೇಕನ್ like assembling in a particular region host country, which we call it as conference of the parties. Okay, so different countries ಪ್ರಪಂಚದಲ್ಲಿರುವಂತ ವಿವಿಧ ರಾಷ್ಟ್ರಗಳದ್ದು ತಜ್ಞರು ಅಸೆಂಬಲ್ ಆಗೋದು, ಭೂಮಿಯನ್ನ ಉಳಿಸ್ಕೊಳ್ಳುವಂತದ್ದು, ಕ್ಲೈಮೇಟ್ ಚೇಂಜ್ ಅನ್ನ ರಿವರ್ಸ್ ಮಾಡೋದಾಗಿರ್ಬೋದು, ಬಯೋಡೈವರ್ಸಿಟಿಯನ್ನ ಪ್ರೊಟೆಕ್ಟ್ ಆಗೋದು, ಇದರದ್ದು ರಿಲೇಟೆಡ್ ಆಗಿ ಸುಟೇಬಲ್ ಮೇಜರ್ಸ್ ಗಳನ್ನ ತಗೊಳ್ಳೋದಾಗಿರ್ಬೋದು, ಅದನ್ನ ಇಂಪ್ಲಿಮೆಂಟ್ ಮಾಡೋದಾಗಿರ್ಬೋದು. ದೀಸ್ ಆಲ್ ದ ಥಿಂಗ್ಸ್ ಟೇಕ್ ಪ್ಲೇಸ್. Means discussion usually take place in the conference of parties, and in the executive body these will be implemented in a course of a time. So ಒಟ್ಟಾರೆಯಾಗಿ 1992 ಅರ್ತ್ ಸಮಿಟ್ ಅಲ್ಲೇ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಆಗಿ ಆಕ್ಟಿವಿಟೀಸ್ ಆಯ್ತು, ಬಯೋಡೈವರ್ಸಿಟಿ ಪ್ರೊಟೆಕ್ಷನ್ ರಿಲೇಟೆಡ್ ಆಗಿ ಆಕ್ಟಿವಿಟಿ ಆಯ್ತು. ಅಜೆಂಡಾ 21 ಅಂತ ಮೆನ್ಷನ್ ಮಾಡಿದ್ರು. 21ನೇ ಶತಮಾನದ್ದು ಗುರಿಗಳು ಯಾವ ರೀತಿಯಾಗಿ ಬರ್ಬೇಕಂತ ಹೇಳಿ ಮೆನಿಯಸ್ ಮೇಜರ್ಸ್ ಗಳನ್ನ ತಗೊಂಡು ಬಂದ್ರು. ಫಾರ್ ಎಕ್ಸಾಂಪಲ್ 2001 to 2015 ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಮಿಲೇನಿಯಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. 2015 to 2013 ನೋಡಿದ್ವಿ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ನಾನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಸೊ ಇಟ್ಸ್ ಅ ಓವರ್ ಆಲ್ ಅಪ್ರೋಚ್. ಒಂದೇ ಒಂದು ನಿರ್ದಿಷ್ಟವಾಗಿರುವಂತ ಟಾಪಿಕ್ ಅನ್ನ ಅಥವಾ ಒಂದೇ ಪ್ರಾಬ್ಲಮ್ ಅನ್ನ ಅಡ್ರೆಸ್ ಮಾಡ್ತಿದೀವಿ ಅಂತಲ್ಲ. ಯುನೈಟೆಡ್ ನೇಷನ್ ಇಟ್ ಇಸ್ ಲುಕಿಂಗ್ ಆಫ್ಟರ್ ಮಲ್ಟಿಪಲ್ ಪ್ರಾಬ್ಲಮ್ಸ್. ಅಂಡ್ ಸಿಮಿಲರ್ಲಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನ ರೆಡ್ಯೂಸ್ ಮಾಡೋ ಸಲುವಾಗಿ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಒಂದು ಮೊಮೆಂಟಮ್ ಅಂತ ಏನ್ ನಾವು ನೋಡ್ತೇವೆ, ಇದನ್ನು ಸ್ಟಾರ್ಟ್ ಮಾಡಿದೆ. ಜನರೇಟೆಡ್ ಮ್ಯಾಸಿವ್ ಮೊಮೆಂಟಮ್ ಟುವರ್ಡ್ಸ್ ಫಾರ್ಮಿಂಗ್ ಲೀಗಲಿ ಬೈಂಡಿಂಗ್ ಗ್ಲೋಬಲ್ ಟ್ರೀಟಿ ಟು ಇರಾಡಿಕೇಟ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಸೊ ನಮ್ಮ ಇಂಡಿಯಾದ ಒಳಗೂ ನಾವು ನೋಡಿದ್ವಿ ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ಸೊ ಈ ಕಂಟೆಕ್ಸ್ಟ್ ಅಲ್ಲಿ ಪ್ಲಾಸ್ಟಿಕ್ ಬಿಕಾಸ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್, ಸೆಂಚುರೀಸ್ ಆಫ್ ಟೈಮ್ ಟು ಡಿಕಂಪೋಸ್. ಸೊ ಈಸಿಯಾಗಿ ಡಿಗ್ರೇಡ್ ಆಗಲ್ಲ. ಸೊ ಆಲ್ ದ ಮೋಸ್ಟ್ ವಿ ಕ್ಯಾನ್ ಸೇ ಆಸ್ ಇಫ್ ಲೈಕ್ ಇಟ್ ಇಸ್ ನಾನ್ ಡಿಗ್ರೇಡೇಬಲ್ ಐಟಮ್. ಸೊ ಇದು ಸಂಪೂರ್ಣವಾಗಿ ವಿಘಟನೆ ಹೊಂದದೇ ಇರುವಂತ ವಸ್ತು ಇರೋದ್ರಿಂದ ಒಂದು ಸತ ಪ್ಲಾಸ್ಟಿಕ್ ಪ್ರೊಡ್ಯೂಸ್ ಮಾಡಿದ್ವಿ ಅಂತಂದ್ರೆ ಅರ್ತ್ ಸರ್ಫೇಸ್ ಮೇಲೆ ಇದು ಪರ್ಮನೆಂಟ್ ಆಗಿ ಇದೇ ಅಪ್ರೋಚ್ ಒಳಗೆ ಉಳಿದು ಬಿಡುತ್ತೆ. ಸೊ ಈ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನ ಅಥವಾ ಪ್ಲಾಸ್ಟಿಕ್ ಬಳಕೆಯನ್ನೇ ರಿಡ್ಯೂಸ್ ಮಾಡಬೇಕು, ಸೊ ದಟ್ ದ ಪೊಲ್ಯೂಷನ್ ವಿಚ್ ಗೆಟ್ ಜನರೇಟೆಡ್ ಫ್ರಮ್ ದ ಪ್ಲಾಸ್ಟಿಕ್ ಕ್ಯಾನ್ ಬಿ ರೆಡ್ಯೂಸ್ಡ್ ಈಸಿಲಿ. ಸೊ ಈ ವರ್ಲ್ಡ್ ಎನ್ವೈರನ್ಮೆಂಟ್ ಡೇದು ಈ ಕಂಟೆಕ್ಸ್ಟ್ ಅಲ್ಲಿ 2026 ಏನು ನಾವು ಫಾಲೋ ಅಪ್ ಮಾಡಬೇಕಾಗ್ತಾ ಇದೆ, ಏನು ಆಕ್ಷನ್ ಅನ್ನ ಕ್ಲೈಮೇಟ್ ಆಕ್ಷನ್ ಅನ್ನ ನಾವು ಫಾಲೋ ಮಾಡಬೇಕಾಗಿದೆ ಅಂತಂದಾಗ ಸರಳವಾಗಿ ನೋಡ್ತೀವಿ ಅಂತಂದ್ರೆ ಈ ನಮ್ಮದು ಭೂಮಿ ಅಂತ ಏನ್ ನಾವು ನೋಡ್ತೇವೆ, ಇದು ಯಾವುದೇ ರೀತಿದು ನಮ್ಮ ಜೊತೆ ವಾದ ಮಾಡಲ್ಲ. ಇಟ್ ಡಸಂಟ್ ಆರ್ಗ್ಯೂ, ಇಟ್ ಡಸಂಟ್ ನೆಗೋಷಿಯೇಟ್. ನಾವ್ ಒಂದ್ ಹೇಳ್ತಿದ್ದೀನಿ ಅದೊಂದ್ ಏನಾದ್ರು ಹೇಳುತ್ತೆ ಅಂತ ಅನ್ನೋದ್ ರೀತಿ ಅಂತಲ್ಲ. ಅರ್ತ್ ಗಿವ್ಸ್ ಸಿಗ್ನಲ್ಸ್ ಸೈಲೆಂಟ್ಲಿ. ಓಕೆ, ಒಂದು ಸಂಕೇತಗಳನ್ನ ನಿಶಬ್ದವಾಗಿ ಭೂಮಿ ಒಂದೊಂದೇ ಸಂಕೇತಗಳನ್ನ ನಮಗ್ ನೀಡ್ತಾ ಬರ್ತಾ ಇರುತ್ತೆ.
we need to sense those changes which are taking place, the signals which Earth is sending, carefully. Like it is already giving the signals like rising sea levels, so ಟೆಂಪರೇಚರ್ ಗ್ಲೋಬಲ್ ವಾರ್ಮಿಂಗ್ ಕಂಟೆಕ್ಸ್ಟ್ ಒಳಗೆ ಬರೋದ್ರಿಂದ ಸಮುದ್ರದ ನೀರಿನ ಮಟ್ಟ ಏರ್ತಾ ಇದೆ. ಈ ವೈಲ್ಡ್ ಫೈರ್ಸ್ ಅಥವಾ ಕಾಡ್ಗಿಚ್ಚುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೀಟ್ ವೇವ್ಸ್ ಆಕ್ಟಿವಿಟಿ, ಉಷ್ಣ ಅಲೆಗಳಂತ ಹೇಳ್ತೇವೆ, ಇದರದ ಪ್ರಭಾವ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಗ್ಲೇಷಿಯರ್ಸ್ ಆರ್ ಮೆಲ್ಟಿಂಗ್ ಮಚ್ ಫಾಸ್ಟರ್ ರೇಟ್. ಓಕೆ, ಬೈ 2050 ಮಚ್ ಆಫ್ ದ ಗ್ಲೇಷಿಯರ್ಸ್ 2050 ಹತ್ತಿರವಾಗಿ ನೋಡಿ, ಇವತ್ತಂದ್ರೆ ಪ್ರಪಂಚದಲ್ಲಿರುವಂತ ಆರ್ಕ್ಟಿಕ್, ಅಂಟಾರ್ಟಿಕಾದಲ್ಲಿರುವಂತ ಪ್ರಧಾನವಾದ ಗ್ಲೇಷಿಯರ್ಸ್ಗಳು, ಹಿಮ ನದಿಗಳು ಏನಿದಾವೆ, ಇವು ಕರಗುವಂತ ಸಂಭವನೀಯತೆ ಒಳಗೆ ಹತ್ತಿರದಲ್ಲೇನೆ ಬಂದ್ಬಿಟ್ಟಿದೆ ಈ ಸಂಕಟದ ಚಟುವಟಿಕೆಗಳು. 2015 ಆಗಿರುವಂತ ಪ್ಯಾರಿಸ್ ಕನ್ವೆನ್ಷನ್ ನಲ್ಲೇ ಈ ಟೆಂಪರೇಚರ್ ರೈಸ್ ಆಗೋದನ್ನ ಲಿಮಿಟೇಷನ್ ಒಳಗೆ ಇಡಕ್ಕೆ ಟ್ರೈ ಮಾಡಿದ್ವಿ. ಸೊ ಈ ಪ್ಯಾರಿಸ್ ಕನ್ವೆನ್ಷನ್ ಒಳಗೆ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಅಲ್ಲೇ, ಅಂದ್ರೆ ಕೈಗಾರಿಕಾ ಕ್ರಾಂತಿಕ್ಕಿಂತ ಮುಂಚೆ ಇರುವಂತ ಏನು ಉಷ್ಣತೆ ಇತ್ತು, ಇದಕ್ಕೆ ಟೆಂಪರೇಚರ್ 1.5 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಏರ್ಬಾರ್ದು ಅಂತ ಅನ್ನೋದನ್ನ ಗುರಿ ಹಾಕ್ತಾ ಇದ್ದೇವೆ. ಬಟ್ ಆ ಗುರಿ ಮೇ ಬಿ ಮೋಸ್ಟ್ ಪ್ರಾಬಬ್ಲಿ ನಂಬರ್ಸ್ಗೆ ಅಥವಾ ತೇರಿಗೆ ಅಷ್ಟೇ ಸೀಮಿತವಾಗಿ ಬಿಡುತ್ತೆ. ಯಾಕಂದ್ರೆ ಆಲ್ರೆಡಿ ಟಾರ್ಗೆಟ್ ಅಂದ್ರೆ 1.5 ಡಿಗ್ರಿ ಸೆಲ್ಸಿಯಸ್ ವಿ ಆರ್ ನಿಯರ್ ಟು ಕ್ರಾಸ್ ಇಟ್ ಆಲ್ರೆಡಿ. ಸೊ ಪ್ರಪಂಚದ ಉಷ್ಣತೆ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಗೆ ನೋಡಿದ್ವಿ ಅಂದ್ರೆ ಆಲ್ರೆಡಿ 1.5 ಡಿಗ್ರಿ ಸೆಲ್ಸಿಯಸ್ ನಿಯರ್ ಬೈ ಈಗ ಏರಿಕೆ ಆಗಿದೆ. ಇದಕ್ಕಿಂತನೂ ಉಷ್ಣತೆ ಏರಿಕೆ ಹೆಚ್ಚಾಗ್ತಾ ಹೋಯ್ತಂದ್ರೆ ಅರ್ತ್ ವಿಲ್ ಬಿ ಅಂಡರ್ ಟ್ರಬಲ್ ಫಾರ್ ಶ್ಯೂರ್. ಸೊ ಸಾಧ್ಯ ಆದಷ್ಟು ಈ ಲಿಮಿಟೇಷನ್ ಅನ್ನ ಇದ್ರ ಹತ್ತಿರದ ಅವಧಿ, ಅಂದ್ರೆ ಈ ಹತ್ತಿರದ ನಂಬರ್ ಅಲ್ಲೇ ವಾಯುಮಂಡಲದ ಉಷ್ಣತೆ ಇದಕ್ಕಿಂತ ಹೆಚ್ಚಾಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ಬ್ರಿಂಕ್ ಆಫ್ ಕ್ರಾಸಿಂಗ್ ದೀಸ್ ಕೈಂಡ್ ಆಫ್ ದ ಥಿಂಗ್ಸ್. ಸೊ ಫಾರ್ ಡಿಕೇಡ್ಸ್ ನಾವು ಮಾಡ್ತಾ ಬಂದಿರೋದು, ಹಲವಾರು ದಶಮಾನಗಳಿಂದ ಮಾಡ್ತಾ ಬಂದಿರೋದು ಒಂದೇ ಏನಂತಂದ್ರೆ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಆಗಿ ಅಥವಾ ಅರ್ತ್ ಅನ್ನ ಪ್ರೊಟೆಕ್ಟ್ ಮಾಡೋದ್ರ ರಿಲೇಟೆಡ್ ಆಗೇನೆ ಮೆನ್ಷನ್ ಮಾಡ್ತಾ ಇದಾವೆ. ವೇರಿಯಸ್ ವಾರ್ನಿಂಗ್ಸ್ ಆಗಿರ್ಬೋದು, ಟಾರ್ಗೆಟ್ಸ್ ಆಗಿರ್ಬೋದು, ಡಿಸ್ಟೆನ್ಸ್ ಡೆಡ್ಲೈನ್ಸ್ ಗಳನ್ನ ಆಗಿರ್ಬೋದು. ಬಟ್ ಇವೆಲ್ಲ ಜಸ್ಟ್ ಓರಲ್ ಆಗಿ ಅಥವಾ ವರ್ಬಲ್ಗೆನೆ ಸೀಮಿತವಾಯಿತು, ಥೆರಾಟಿಕಲ್ ಆಗಿ ಅಥವಾ ಮಾತುಗಳಿಗೆ ಅಷ್ಟೇ ಸೀಮಿತ ಆಯ್ತು. ಇವನು ರಿಯಾಲಿಟಿ ಒಳಗೆ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅಂದ್ರೆ ಯಾವುದನ್ನು ಸರಳವಾಗಿ ನಾವು ಸರಿಯಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲತ್ತಂದ್ರೆ 3 ಮೇಜರ್ ಪ್ರಾಬ್ಲಮ್ಸ್ ವಿಚ್ ವಿ ಆರ್ ಫೇಸಿಂಗ್, ದಟ್ ಈಸ್ 3 Ds ಅಂತ ಹೇಳಬಹುದು. ದಟ್ ಈಸ್ ಡಿಲೇ ಇನ್ ಇಂಪ್ಲಿಮೆಂಟಿಂಗ್ ದ ಪ್ರೋಗ್ರಾಮ್ಸ್, ಡಿಸ್ಟ್ರಾಕ್ಷನ್ಸ್ ಗಳಿದಾವೆ ಸಾಕಷ್ಟು. ಪ್ರತಿ ಒಂದು ಕಂಟ್ರೀಸ್ಗಳು ಒಂದೊಂದು ಒಪಿನಿಯನ್ ಒಳಗೆ ಈ ಗ್ಲೋಬಲ್ ವಾರ್ಮಿಂಗ್ ಅಥವಾ ಕ್ಲೈಮೇಟ್ ಚೇಂಜ್ ಅನ್ನ ರಿವರ್ಸ್ ಮಾಡೋದ್ರ ಬಗ್ಗೆ ಮಾತಾಡುತ್ತೆ. there is a denial that such activities are taking place already. ಡೆವಲಪ್ಡ್ ವರ್ಡ್ ಮತ್ತೆ ಡೆವಲಪಿಂಗ್ ವರ್ಡ್ ನಡುವೆ ವ್ಯತ್ಯಾಸಗಳಿದಾವೆ. ಸೊ ಇವನ್ ವಿ ಕ್ಯಾನ್ ರೈಟ್ 3 more Ds as on one side we have developed countries and another side we have developing countries. ಇವೆರಡದ್ರ ನಡುವೆ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಆಗಿ ಡಿಫರೆನ್ಸಸ್ ಗಳು ಹೆಚ್ಚಿದಾವೆ. ಸೊ ಇದು ಒಂದು ಕಂದಕ ಅಂತ ನಾವು ನೋಡ್ತೇವೆ, ಟ್ರೆಂಚ್ ಅಂತ ಏನ್ ನೋಡ್ತಿದ್ದೇವೆ, ಆರ್ ಡಿಚ್ ಏನಿದೆ ವೈಡ್ ಆಗ್ತಾ ಹೋಗ್ತಾ ಇದೆ. ಸೊ ದ ಡಿಫರೆನ್ಸ್ ಬಿಟ್ವೀನ್ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಈಸ್ ವೈಡನಿಂಗ್. ಸೊ ಆಟೋಮೆಟಿಕಲಿ ಈ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಆಗಿ ಮಾತಿಗಷ್ಟೇ ಸೀಮಿತ ಆಗ್ತಿದ್ದೇವೆ ಈ ಶೃಂಗಸಭೆಗಳು, ಕಾನ್ಫರೆನ್ಸಸ್ಗಳು. ರಿಯಾಲಿಟಿ ಒಳಗೆ ಕ್ಲೈಮೇಟ್ ಚೇಂಜ್ ಅನ್ನ ರಿವರ್ಸ್ ಮಾಡೋದಕ್ಕೆ ನಾವು ಯಾವುದೇ ರೀತಿದ್ದು ಮೇಜರ್ ಆಕ್ಷನ್ಸ್ ಗಳನ್ನ ತಗೊಳ್ತಾ ಇಲ್ಲ. ಸೊ ವರ್ಲ್ಡ್ ಆಲ್ರೆಡಿ ಈಗ ಒಂದು ಗ್ಲೋಬಲ್ ಕಾಲ್ ಫಾರ್ಮ್ ಒಳಗೆ ಬಂದಿದೆ ಕ್ಲೈಮೇಟ್ ಆಕ್ಷನ್ ರಿಲೇಟೆಡ್ ಆಗಿ. ಓಕೆ, ನಾವು ಆಲ್ರೆಡಿ ಮೆನ್ಷನ್ ಮಾಡಿದ್ವಿ, ಅರ್ತ್ ಈಸ್ ಆಲ್ರೆಡಿ ರೆಸ್ಪಾಂಡಿಂಗ್ ಸೈಲೆಂಟ್ಲಿ. ಭೂಮಿ ಈಗಾಗಲೇ ನಮ್ಮೊಂದಿಗೆ ಮಾತನಾಡ್ತಾ ಇದೆ, ಆದ್ರೆ ನಾವು ಅಷ್ಟು ಸೆನ್ಸಿಟಿವ್ ಆಗಿ ಅದನ್ನ ತಿಳಿತಾ ಇಲ್ಲ, ಭೂಮಿ ಏನು ನಮಗೆ ಮೆಸೇಜ್ ಅನ್ನ ಕೊಡ್ತಾ ಇದೆ ಅಂತ ಹೇಳಿ. ತಾಪಮಾನ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ, ಕಾಡ್ಗಿಚ್ಚುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ವಿ. ಥಂಡರ್ ಸ್ಟಾರ್ಮ್ ಲೈಕ್ ಆಕ್ಟಿವಿಟೀಸ್ ಅಥವಾ ಸೈಕ್ಲಾನಿಕ್ ಆಕ್ಟಿವಿಟೀಸ್, ಸೂಪರ್ ಸೈಕ್ಲೋನ್ ಲೈಕ್ ಆಕ್ಟಿವಿಟೀಸ್ ಗಳು ಹೆಚ್ಚಾಗ್ತಾ ಇದಾವೆ. ಆಲ್ರೆಡಿ ನಮಗೆ ಈ ವರ್ಷನೇ ನ್ಯೂಸ್ ಒಳಗೆ ಬರ್ತಾ ಇದೆ, ರಾದರ್ ದನ್ ದ ಎಲ್ ನಿನೋ ರಿಲೇಟೆಡ್ ಆಕ್ಟಿವಿಟಿ we are already experiencing this year as a super El Nino condition. ಓಕೆ, ಸೊ ಸಾಮಾನ್ಯವಾಗಿ ಎಲ್ ನಿನೋ ಇದ್ದಾಗನೇ ಏನು ಬರಗಾಲಗಳ ರಚನೆಗತೆ ಕಂಡು ಬರುತ್ತೆ, ಅದಕ್ಕಿಂತನೂ ಇಂಟೆನ್ಸಿಫೈ ಆಗುವಂತ ಪಾಸಿಬಿಲಿಟಿ ಇದೆ. ಇಂಡಿಯನ್ ಮಿಟಲಾಜಿಕಲ್ ಡಿಪಾರ್ಟ್ಮೆಂಟ್ ದವರು ಆಲ್ರೆಡಿ ವಾರ್ನಿಂಗ್ ಅನ್ನ ಇಶ್ಯೂ ಮಾಡಿದ್ದಾರೆ. ವಾರ್ನಿಂಗ್ ಇನ್ ದ ಸೆನ್ಸ್ ವೆದರ್ ಫೋರ್ಕಾಸ್ಟ್ ಮಾಡಬೇಕಾದ್ರೆ ಇಂಡಿಯಾದ ಮಾನ್ಸೂನ್ ರೈನ್ ಫಾಲ್ 92% ಆಗೋದಿದೆ ಅಂತ ಫಸ್ಟ್ ಫೋರ್ಕಾಸ್ಟ್ ಮಾಡಿದ್ರು. ರಿವೈಸ್ಡ್ ಎಸ್ಟಿಮೇಷನ್ ಒಳಗೆ ನೋಡಿ ಬಂದ್ರೆ 90% ರೈನ್ ಫಾಲ್, ನಮ್ಮ ಲಾಂಗ್ ಟರ್ಮ್ ಸ್ಟ್ಯಾಂಡಿಂಗ್ ಎವರೇಜ್ ಏನಿದೆ ಮಾನ್ಸೂನ್ ಮಳೆ ಏನಿದೆ ಇದಕ್ಕೆ 90% ಅಷ್ಟೇ ಆಗೋದಿದೆ. ಅಂದ್ರೆ 10% ಡೆಫಿಸಿಟ್ ಆಗೋದಿದೆ.
ಇದಕ್ಕಿಂತನೂ ಮಳೆಯ ಪ್ರಮಾಣ ಕಡಿಮೆ ಆಯ್ತಂದ್ರೆ ಅಫಿಷಿಯಲ್ ಆಗಿ ಇಂಡಿಯಾದ ರೈನ್ಫಾಲ್ ಈ ವರ್ಷ ಡೆಫಿಸಿಟ್ ಫಾರ್ಮದ್ ಒಳಗೆ ಹೋಗುತ್ತೆ, ಅಂದ್ರೆ ಮಳೆ ಕೊರತೆಯ ರಚನೆ ಒಳಗೆ ಹೋಗುತ್ತೆ ಅಂತ ಹೇಳಿ. ಸೊ ದೀಸ್ ಆಲ್ ದ changes are taking place because of the change in the atmospheric temperature, change in the pressure, change in the wind structure, ಮಾರುತಗಳ ಬದಲಾವಣೆ ಆಗಿರಬಹುದು. So you can see this image, I have taken it from United Nations official page. ಈ ಒಂದು ಚಿತ್ರದ ಒಳಗೇನೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಆನ್ ಒನ್ ಸೈಡ್ ಯು ಕ್ಯಾನ್ ಸಿ ಆಸ್ ಗ್ಲೇಷಿಯರ್ಸ್, ಈ ಹಿಮ ನದಿಗಳ ಕರಗೆ ನೀರಾಗೆ ಯಾವ ರೀತಿಯಾಗಿ ಸಮುದ್ರದ ಪ್ರಮಾಣ, ನೀರಿನ ಮಟ್ಟ ಏರ್ತಾ ಇದೆ, ಅಥವಾ ಸಮುದ್ರದ ನೀರಾಗಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ ಹಿಮ ನದಿಗಳಂತ ಅನ್ನೋದು ಎಕ್ಸಲೆಂಟ್ ಇಮೇಜ್ ಅಂತ ಅನ್ಬಹುದು. ಬಿಕಾಸ್ ದಿಸ್ ಇಮೇಜ್ ಇಸ್ ಗಿವಿಂಗ್ ಲಾಟ್ ಆಫ್ ಮೆಸೇಜ್ ಟು ಅಸ್ ಸೈಲೆಂಟ್ಲಿ, that is, the glaciers are melting much faster rate than what we are imagining. ನಾವೇನ್ ಅನ್ಕೊಳ್ತಿದ್ದೇವೆ ಅದಕ್ಕಿಂತ ಹೆಚ್ಚು ವೇಗವಾಗಿ ಹಿಮ ನದಿಗಳ ಕರಗೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದಾವೆ. ಸೊ ಫಾರ್ ಇಯರ್ಸ್ ವಿ ಸೇಡ್ ದಟ್ ಲಿಮಿಟಿಂಗ್ ದ ಗ್ಲೋಬಲ್ ಟೆಂಪರೇಚರ್ ವಾರ್ಮಿಂಗ್, ರೆಸ್ಟ್ರಿಕ್ಟಿಂಗ್ ದ ಗ್ಲೋಬಲ್ ವಾರ್ಮಿಂಗ್ ಟು 1.5 ಡಿಗ್ರಿ ಸೆಲ್ಸಿಯಸ್. But in reality, there is no any major concrete development in terms of avoiding these temperature rise. Okay, so climate change impacts are already taking place. ಸೊ ಥ್ರೆಶೋಲ್ಡ್ ಏನಿತ್ತು ನಾವು ಅದನ್ನ ಆಲ್ರೆಡಿ ಅದರದ್ದು ವೆರಿ ಕ್ಲೋಸ್ ಆಗಿ ಬಂದಿದ್ದೇವೆ. 1.5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ದು ಏನು ರೈಸಿಂಗ್ ಕಂಟೆಕ್ಸ್ಟ್ ಇತ್ತು ಇದನ್ನ ಆಲ್ರೆಡಿ ಬ್ರೀಚ್ ಆಗುವಂತ ಪೊಸಿಷನ್ಗೆ ಬಂದ್ ನಿಂತು ಬಿಟ್ಟಿದ್ದೇವೆ. ಸೊ ಕ್ಲೈಮೇಟ್ ಚೇಂಜ್ ಇಸ್ ನೋ ಲಾಂಗರ್ ಎ ಫ್ಯೂಚರ್ ಥ್ರೆಟ್, ಮುಂದಿನ ದಿನಗಳಲ್ಲಿ ಬರುವಂತ ಥ್ರೆಟ್ ಆಗಿ ಅಂತೂ ಉಳಿದೇ ಇಲ್ಲ. ಇದು ಆಲ್ರೆಡಿ ಭೂಮಿಯ ಮೇಲೆ ಇದರ ಪ್ರಭಾವ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇಟ್ ಈಸ್ ಆಲ್ರೆಡಿ ರೀಶೇಪಿಂಗ್ ಲೈಫ್ ಅಕ್ರಾಸ್ ದ ಪ್ಲಾನೆಟ್. ಸೊ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ 2026 ಅಲ್ಲೇ ಮತ್ತೊಮ್ಮೆ ನಮಗೆ ಇದೇ ರಿಮೈಂಡ್ ಮಾಡ್ತಾ ಇದೆ ಭೂಮಿ. ಓಕೆ, ಈ ಸಿಗ್ನಲ್ಸ್ ಗಳನ್ನ ಭೂಮಿ ಕಳಿಸ್ತಾ ಇರುವಂತ ಸಿಗ್ನಲ್ಸ್ ಗಳಿಗೆ ನಾವು ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತೀವಿ ಅಂತ ಅನ್ನೋದು ಕ್ವಶನ್ ಇದೆ. ಸೊ 2026 ವಿಶ್ವ ಪರಿಸರ ದಿನವನ್ನ ನಾವು ಕಂಡಕ್ಟ್ ಮಾಡ್ತಾ ಇರೋದು, ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋದು ಹೋಸ್ಟ್ ಕಂಟ್ರಿ ಅಂತ ನೋಡಿದ್ವತ್ತಂದ್ರೆ ಇಟ್ ಈಸ್ ಏಜರ್ಬೈಜಾನ್, ಗೋಯಿಂಗ್ ಟು ಬಿ ಕಂಡಕ್ಟೆಡ್ ಇನ್ ದಿ ಸಿಟಿ ಆಫ್ ಬಾಕು. ಅಂಡ್ ದಿಸ್ ಇಯರ್ಸ್ ಅಫಿಷಿಯಲ್ ಥೀಮ್, ಯಾಕಂದ್ರೆ ಇದು ಕ್ವಶನ್ಸ್ ಗಳು ಬರೋ ಪಾಸಿಬಿಲಿಟಿ ಇರುತ್ತೆ. ನಿಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದೆ ಅಂದ್ರೆ ಹೋಸ್ಟ್ ಕಂಟ್ರಿ ಯಾವ್ದಿತ್ತು, ಅಫಿಷಿಯಲ್ ಥೀಮ್ ಏನಿತ್ತು ಅಂತ ಹೇಳಿ. ಅಫಿಷಿಯಲ್ ಥೀಮ್ ಇಸ್ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಅಂಡ್ ಫಾರ್ ಅವರ್ ಫ್ಯೂಚರ್. ಸೊ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ, ಈ ವಾಯುಗುಣಕ್ಕಾಗಿ, ಓಕೆ, ನೇಚರದಿಂದನೇ ಅಂತಂದ್ರೆ ಸೃಷ್ಟಿಯಿಂದನೇ ಪ್ರೇರೇಪಣೆ ತಗೊಳ್ಳೋದು, ಇದನ್ನ ಕಲಿಬೇಕಾಗಿದೆ ನಾವು. ಸೊ ದಿಸ್ ಕ್ಯಾಂಪೇನ್ ಹ್ಯಾಸ್ ಅ ಮೆಸೇಜ್ ದಟ್ ನಾವ್ ಫಾರ್ ಕ್ಲೈಮೇಟ್ ಏನೇ ನಾವು ಬದಲಾವಣೆ ಮಾಡ್ತಿದೀವಿ ಅಂತಂದ್ರೆ ಇದನ್ನ ಈಗಿಂದನೇ ಇಂಪ್ಲಿಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಸೊ ಇಫ್ ಅಟ್ ಆಲ್ ಎನಿ ಚೇಂಜಸ್ ಕ್ಯಾನ್ ಬಿ ಮೇಡ್ or if at all any actions can be taken, this is the present generation which has to look after it. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆ ಬಂದು ಈ ಗ್ಲೋಬಲ್ ವಾರ್ಮಿಂಗು ಅಥವಾ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಆಗಿ ಅದನ್ನ ತಿಳ್ಕೊಂಡು ಅದನ್ನ ಅಧ್ಯಯನ ಮಾಡಿ ಅದನ್ನ ರಿವರ್ಸ್ ಮಾಡ್ತೀವಿ ಅಂತಂದ್ರೆ ಆಲ್ರೆಡಿ ಕಾಲ ಮೀರಿ ಹೋಗಿ ಬಿಟ್ಟಿರತ್ತೆ. ಸೊ ಭೂಮಿಯನ್ನ ಉಳಿಸ್ಕೊಳ್ಳೋದಂತ ನಾವು ನೋಡಿದ್ವತ್ತಂದ್ರೆ ವಿ ನೀಡ್ ಟು ಗೆಟ್ ಆಕ್ಟಿವೇಟೆಡ್. ದಟ್ ಇಸ್ ದ ಪ್ರೆಸೆಂಟ್ ಜನರೇಷನ್ ವಿಚ್ ವಿ ಆರ್ ಲಿವಿಂಗ್ ಆನ್ ದಿ ಅರ್ತ್. ಸೊ ಏನು ಮೇನ್ ಫೋಕಸ್ ಇದೆ ಈ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ 2026 ಅಂತಂದ್ರೆ ಇಟ್ ಇಸ್ ರಿಗಾರ್ಡಿಂಗ್ ದ ಕ್ಲೈಮೇಟ್ ಆಕ್ಷನ್, ಬಿಕಾಸ್ ದ ಕ್ಲೈಮೇಟ್, ದಿ ಅಟ್ಮಾಸ್ಫಿಯರಿಕ್ ಏರ್ ಮಾಸ್ ಟೆಂಪರೇಚರ್ ಇಸ್ ರೈಸಿಂಗ್ ಡ್ರಾಸ್ಟಿಕಲಿ. ಗ್ಲೋಬಲ್ ವಾರ್ಮಿಂಗ್ ಇಂಡೀಡ್ ಟೇಕಿಂಗ್ ಪ್ಲೇಸ್. ಇಕೋಸಿಸ್ಟಮ್ ರೆಸಿಲಿಯನ್ಸ್ ಅನ್ನ ಡೆವಲಪ್ ಮಾಡಬೇಕಾಗಿದೆ. ಅಂದ್ರೆ ಪರಿಸರ ವ್ಯವಸ್ಥೆಯ ಸ್ಥಿತಿಸ್ಥಾಪಕತ್ವ ಚಟುವಟಿಕೆಯನ್ನ ಬೆಳೆಸಬೇಕಾಗಿದೆ. ಆಲ್ರೆಡಿ ಪರಿಸರ ವ್ಯವಸ್ಥೆಗಳನ್ನ ಸಾಕಷ್ಟು ನಾವು ಡಿಸ್ಟ್ರಾಯ್ ಮಾಡಿದ್ದೇವೆ. ಈ ಡಿಸ್ಟ್ರಕ್ಷನ್ ಅನ್ನ ರೆಡ್ಯೂಸ್ ಮಾಡಿ ಪರಿಸರ ವ್ಯವಸ್ಥೆಯನ್ನ, ಈ ಎನ್ವೈರ್ಮೆಂಟ್ ಅದ್ದು ಅಥವಾ ಇಕೋಸಿಸ್ಟಮ್ ಅನ್ನ ಮತ್ತೆ ಎಸ್ಟಾಬ್ಲಿಷ್ ಮಾಡ್ಬೇಕಾಗತ್ತೆ. ರೆಸಿಲಿಯಂಟ್ ಆಗಿದೆ, ಅಂದ್ರೆ ಸ್ಥಿತಿ ಸ್ಥಾಪಕತ್ವದ ಫ್ಲೆಕ್ಸಿಬಲ್ ವೇ ಒಳಗೆ ಈ ಇಕೋಸಿಸ್ಟಮ್ ಅನ್ನ ನಾವು ಪ್ರೊಟೆಕ್ಟ್ ಮಾಡಬೇಕಾಗಿದೆ. ಮೊದಲು ಡ್ಯಾಮೇಜ್ ಆಗಿರೋ ಇಕೋಸಿಸ್ಟಮ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು, ಪ್ಲಸ್ ಪ್ರೆಸೆಂಟ್ ಇಕೋಸಿಸ್ಟಮ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು, ಪ್ಲಸ್ ಇನ್ ಫ್ಯೂಚರ್ ವಿ ಶುಡ್ ಡೆವಲಪ್ ಫರ್ದರ್ ದಿ ಸ್ಟ್ರಾಂಗರ್ ಇಕೋಸಿಸ್ಟಮ್ ಹ್ಯಾವಿಂಗ್ ಮೋರ್ ಬಯೋಡೈವರ್ಸಿಟಿ. ಜೈವಿಕ ವೈವಿಧ್ಯತೆಯನ್ನ ಸಂರಕ್ಷಣೆ ಮಾಡೋದಾಗಿರ್ಬೋದು, ಜೈವಿಕ ವೈವಿಧ್ಯತೆಯನ್ನ ಪ್ರಚೋದನೆ ಮಾಡೋದಾಗಿರ್ಬೋದು, ಇದನ್ನ ಬೆಳೆಸಬೇಕಾಗಿದೆ. ವಿತ್ ಆಲ್ ದೀಸ್ ಕೈಂಡ್ ಆಫ್ ದ ಥಿಂಗ್ಸ್ ವಿ ಕ್ಯಾನ್ ಹ್ಯಾವ್ ದಿ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಈ ಸುಸ್ಥಿರ ಅಭಿವೃದ್ಧಿ ಅಂತ ಏನ್ ನಾವು ನೋಡ್ತೇವೆ ಇದನ್ನ ಹೊಂದೋದಕ್ಕೆ ಪಾಸಿಬಲ್ ಆಗುತ್ತೆ. ದಟ್ಸ್ ದ ವೆನ್ ವಿ ಕ್ಯಾನ್ ಸೇ ದಟ್ ಅರ್ತ್ ವಿಲ್ ಬಿ ಇನ್ ದ ಗುಡ್ ಹ್ಯಾಂಡ್ಸ್ ವಿತ್ ಲೆಸರ್ ಫ್ಲಕ್ಚುಯೇಷನ್ ಆರ್ ಲೆಸರ್ ಡಿಸ್ಟ್ರಕ್ಷನ್ಸ್. ಸೊ 2026
ಪರಿಸರ ದಿನದ ರಚನೆದ ಒಳಗೆ ಜಸ್ಟ್ ಇದು ಪರಿಸರ ದಿನದ್ದು ನಾವು ಸ್ಟೇಟಸ್ ಇಡೋದಾಗಿರ್ಬೋದು ಅಥವಾ ವರ್ಲ್ಡ್ ಎನ್ವೈರ್ಮೆಂಟ್ ಡೇದ್ದು ಹ್ಯಾಪಿ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಅನ್ನೋದು ಮೆಸೇಜ್ ಕಳ್ಸೋದಾಗಿರ್ಬೋದು, ಇದಕ್ಕಷ್ಟೇ ಸೀಮಿತ ಆಗಬಾರ್ದು. ಸೊ ಭೂಮಿಯನ್ನ ಉಳಿಸ್ಕೊಳ್ಳಕ್ಕೆ ಸರ್ಟನ್ ಜೆನ್ಯೂನ್ ಆಗಿರುವಂತ ಮೇಜರ್ಸ್ ಗಳನ್ನ ತಗೊಳ್ಬೇಕು. ಅಟ್ ಗೌರ್ಮೆಂಟ್ ಲೆವೆಲ್ಸ್ ಒಳಗಾಗಿರಬಹುದು, ಸರ್ಕಾರದ ಲೆವೆಲ್ ಅಲ್ಲೇ ಸರ್ಟನ್ ಮೇಜರ್ಸ್ ಅನ್ನ ತಗೊಳ್ಬೇಕಾಗಿದೆ. there are organizations which can look after these kind of the things. Official organizations like ಯುನೈಟೆಡ್ ನೇಷನ್ಸ್ ಗಳಾಗಿರ್ಬೋದು, ಓಕೆ, ಪ್ಲಸ್ ಸರ್ಟನ್ NGOs ಗಳಾಗಿರಬಹುದು. ಎನಿ ಆಫ್ ದೀಸ್ ಕೈಂಡ್ ಆಫ್ ದ ಥಿಂಗ್ಸ್ ದೇ ಹ್ಯಾವ್ ಟು ಟೇಕ್ ದ suitable measures so that the environment related kind of the things would be addressed at common public level. Also we can look after it. ಸೊ ಎಲ್ಲಾ ಕೆಲಸ ಸರ್ಕಾರನೇ ಮಾಡಬೇಕು, ಯುನೈಟೆಡ್ ನೇಷನ್ಸ್ ಮಾಡಬೇಕು, NGOs ಗಳನ್ನೇ ಮಾಡ್ಬೇಕಂತಲ್ಲ. ಒಬ್ಬ ಸಾಮಾನ್ಯ ಪ್ರಜೆ ಇದಾವೆ ಅಂತ ನಾವು ಸಾಮಾನ್ಯ ಪ್ರಜೆ ಆಗಿನೂ ಅಂತ ನಾವು ನೋಡಿವತ್ತಂದ್ರೆ ಈ ಪರಿಸರ ವ್ಯವಸ್ಥೆಯನ್ನ ಫಾಲೋ ಅಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಏನು ಇಲ್ಲ, ಸರಳವಾಗಿರುವಂತದ್ದನ್ನೇ ಇದೆ, ನಮ್ ಡೇ ಟು ಡೇ ಲೈಫ್ ಒಳಗೆ ನೋಡುವಂತದನ್ನೇ ಆಗಿರ್ಬೋದು. ಸಣ್ಣ ಸಣ್ಣ ಸಸಿಗಳನ್ನಾಗಿರ್ಬೋದು, ಈ ಗಿಡ ಮರಗಳನ್ನ ಅದು ಆಗಿರ್ಬೋದು, ಮೋರ್ ಸ್ಯಾಪ್ಲಿಂಗ್ಸ್ ಗಳನ್ನ ನಾವು ಪ್ಲಾಂಟ್ ಮಾಡಬೇಕಾಗಿದೆ. ಸಾಕಷ್ಟು NGOs ಗಳನ್ನು ಇದರದ್ದು ರಿಲೇಟೆಡ್ ಕೆಲಸ ಮಾಡ್ತಿದ್ದಾವೆ. ಸೊ ಪ್ರತಿ ಒಬ್ಬ ಮನುಷ್ಯ, ನಮ್ಮಲ್ಲಿ ಅಂತೀವಲ್ಲ, ಮನೆಗೊಂದು ಮರ ಊರಿಗೊಂದು ವನ ಅಂತ ಏನು ಕನ್ಸಿಡರ್ ಮಾಡ್ತೇವೆ. ಸೊ ಫಾರ್ ಎವ್ರಿ ಹೌಸ್ ಹೋಲ್ಡ್ ಅಟ್ ಲೀಸ್ಟ್ ಒನ್ ಪ್ಲಾಂಟ್, ಒಂದು ಟ್ರೀ ಆದ್ರೆ ಅದನ್ನು ಬೆಳೆಸೋದಕ್ಕೆ ಟ್ರೈ ಮಾಡೋಣ. ಸೊ ಎಷ್ಟು ಪಾಸಿಬಲ್ ಆಗುತ್ತೋ ಗಿಡ ಮರಗಳನ್ನ ನೆಡೋದಾಗಿರ್ಬೋದು, ಅದನ್ನ ಪ್ರೊಟೆಕ್ಟ್ ಮಾಡೋದಾಗಿರ್ಬೋದು, ಇದನ್ನ ಬೆಳೆಸ್ತಾ ಹೋಗ್ಬೋದು. ಆರ್ ಎಲ್ಸ್ ವಿ ಕ್ಯಾನ್ ಜಾಯಿನ್ ದ NGOs ಹೂ ಆರ್ ಡೂಯಿಂಗ್ ದೀಸ್ ಕೈಂಡ್ ಆಫ್ ದ ಆಕ್ಟಿವಿಟಿ. ಸೊ ಒಂದೇ ಸ್ಯಾಪ್ಲಿಂಗ್ ಅನ್ನ ನಾವು ಪ್ಲಾಂಟ್ ಮಾಡೋದಾಗಿರ್ಬೋದು, ಬಟ್ ಇಟ್ ವಿಲ್ ಹ್ಯಾವ್ ದ ಹ್ಯೂಜ್ ಇಂಪ್ಯಾಕ್ಟ್. ಸೊ ಪ್ರತಿ ಒಬ್ಬರು, ನಾವು ಭಾರತೀಯರು ಈ ರೀತಿಯಾಗಿ ನೋಡಿದ್ವಿ ಅಂದ್ರೆ, ಪ್ರತಿ ಒಬ್ಬರು ಭಾರತೀಯರನ್ನೇ ಲೆಕ್ಕಾಚಾರ ಮಾಡ್ತಿದೀವತ್ತಂದ್ರೆ 145 ಕೋಟಿ ಭಾರತೀಯರನ್ನ ನಾವು ಲೆಕ್ಕಾಚಾರ ಹಾಕ್ತಿವತ್ತಂದ್ರೆ ವಿ ಕ್ಯಾನ್ ಪ್ಲಾಂಟ್ ದೀಸ್ ಮೆನಿ ನಂಬರ್ ಆಫ್ ಸ್ಯಾಪ್ಲಿಂಗ್ಸ್ ಆಗಿರ್ಬೋದು. ಪ್ರಪಂಚದ ಜನಸಂಖ್ಯೆ ಆಲ್ರೆಡಿ 800 ಕೋಟಿ ಕ್ರಾಸ್ ಆಗಿದೆ. ಸೊ ನಾನು ಒಬ್ಬಿಂದ ಏನು ಪ್ರಧಾನವಾದ ಬದಲಾವಣೆ ಆಗಲ್ಲ ಅಂತ ನಾವು ತಿಳ್ಕೊಂಡಿರ್ಬೋದು, ಬಟ್ ಇವನ್ ಇಂಡಿವಿಜುವಲ್ ಆಫ್ ಅಸ್ ಕ್ಯಾನ್ ಗೋ ವಿತ್ ಮೇಜರ್ ಚೇಂಜಸ್. ಸೊ ಯು ಕ್ಯಾನ್ ಫಾಲೋ 3 Rs ಅಂತ ಹೇಳಬಹುದು. 3 Rs, ದಟ್ ಇಸ್ ನಥಿಂಗ್ ಬಟ್ ರೆಡ್ಯೂಸ್, ರೀಯೂಸ್ ಅಂಡ್ ರೀಸೈಕಲ್. ಓಕೆ, ಏನು ನಾವು ಪೊಲ್ಯೂಷನ್ ಮಾಡ್ತಾ ಇದ್ದೇವೆ ಅದನ್ನ ಸಾಧ್ಯ ಆದಷ್ಟು ರೆಡ್ಯೂಸ್ ಮಾಡಬಹುದು, ಮರು ಬಳಕೆ ಮಾಡಬಹುದು, ರೀಯೂಸ್ ಮಾಡಬಹುದು. ಓಕೆ, ರೀಸೈಕಲ್ ಮಾಡಿ ಅದನ್ನ ಮತ್ತೊಮ್ಮೆ ಮರು ಬಳಕೆ ಮಾಡಬಹುದು. ಸೇ ಫಾರ್ ಎಕ್ಸಾಂಪಲ್, ಪ್ಲಾಸ್ಟಿಕ್ ಅನ್ನ ನಾವು ಬಳಕೆ ಮಾಡ್ತಿದೀವಿ ಅಂದ್ರೆ ಆಸ್ ಮಚ್ ಆಸ್ ಪಾಸಿಬಲ್ ಟ್ರೈ ಟು ರೆಡ್ಯೂಸ್ ಇಟ್. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಗಳನ್ನ ಬಳಕೆ ಮಾಡೋದನ್ನ ಬಿಟ್ಬಿಡೋಣ. ಓಕೆ, ಇದ್ದಿರುವಂತ ಪ್ಲಾಸ್ಟಿಕ್ಸ್ ಗಳು ಆಲ್ರೆಡಿ ನಮ್ಮ ಹತ್ರ ಇದಾವೆ ಅಂತಂದ್ರೆ ಆಸ್ ಮಚ್ ಆಸ್ ಪಾಸಿಬಲ್ ಲೆಟ್ ಅಸ್ ರೀಯೂಸ್ ದೆಮ್. ಸೊ ಹೆಚ್ಚೆಚ್ಚಾಗಿ ಅದನ್ನ ಮರು ಬಳಕೆ ಮಾಡೋದಕ್ಕೆ ಟ್ರೈ ಮಾಡೋಣ. ಆಲ್ರೆಡಿ ಬಳಕೆ ಮಾಡಿ ಅದು ಡ್ಯಾಮೇಜಿಂಗ್ ಫೇಸ್ ಒಳಗೆ ಬಂದಿತ್ತಂದ್ರೆ ಲೆಟ್ಸ್ ರೀಸೈಕಲ್ ಇಟ್ ಅಂಡ್ ರೀಯೂಸ್ ಇಟ್ ಅಗೇನ್. ಮತ್ತೊಮ್ಮೆ ಮರು ಬಳಕೆ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ದೀಸ್ 3 Rs ಹೆಲ್ಪ್ಸ್ ಅಸ್ ಟು ಪ್ರೊಟೆಕ್ಟ್ ದಿ ಇಕೋಸಿಸ್ಟಮ್ಸ್ ಅಂಡ್ ದಿ ಎನ್ವೈರ್ಮೆಂಟ್. ಮೇನ್ಸ್ ಅಲ್ಲಿ ಅದು ಬರಿಬೇಕಾದ್ರೆ ಯೂಶುವಲಿ ಈ ರೀತಿ ಇರೋ ಟರ್ಮ್ಸ್ ಗಳನ್ನ ಫಾಲೋ ಮಾಡಿ ದಿ ಮಾರ್ಕ್ಸ್ ಶೂಟ್ಸ್ ಅಪ್ ಈಸಿಲಿ. ಸೊ ಇದ್ರ ಜೊತೆಗೆ ಪೊಲ್ಯೂಷನ್ ಅನ್ನ ನಾವು ರೆಡ್ಯೂಸ್ ಮಾಡಬಹುದು. ಸೊ ಎಷ್ಟು ಪಾಸಿಬಲ್ ಆಗುತ್ತೋ ಈ ಪೊಲ್ಯೂಷನ್ ಅನ್ನ ರೆಡ್ಯೂಸ್ ಮಾಡಬಹುದು. ಸೊ ಥರ್ಡ್ ಮೇಜರ್ ವಿ ಕ್ಯಾನ್ ಟೇಕ್ ಆಸ್ ಎ ಕಾಮನ್ ಪೀಪಲ್ ಆಸ್ ಪೊಲ್ಯೂಟ್ ಲೆಸ್. ಏನು ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದಾವೆ, ಕಲುಷಿತ ವಸ್ತುಗಳನ್ನ ನೇಚರ್ಗೆ ಆಡ್ ಮಾಡ್ತಾ ಹೋಗ್ತಾ ಇದ್ದೇವೆ, ಅದನ್ನ ಕಡಿಮೆ ಮಾಡೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್, ನಾವು ಎಲ್ಲಿ ಬೇಕಂದಲ್ಲಿ ಪ್ಲಾಸ್ಟಿಕ್ಸ್ ಗಳನ್ನ ಏನು ಡಂಪ್ ಮಾಡ್ತೇವೆ ಇದನ್ನ ರೆಡ್ಯೂಸ್ ಮಾಡಬೇಕು. ಸುಟೇಬಲ್ ಡಸ್ಟ್ ಬಿನ್ಸ್ ಗಳದು ಎಲ್ಲಿದಾವೆ ಅಲ್ಲೇ ಸಾಧ್ಯ ಆದಷ್ಟು ಹಾಕೊಳ್ಳೋಣ. ಸೆಗ್ರಿಗೇಟ್ ದ ವೇಸ್ಟ್. ಈ ಸ್ವಚ್ಛ ಭಾರತ ಅಭಿಯಾನದ ಒಳಗೆ ವೆಟ್ ವೇಸ್ಟ್ ಪ್ಲಸ್ ಡ್ರೈ ವೇಸ್ಟ್ ಅಂತ ಏನು ನಾವು ವೇರಿಯಸ್ ಟೈಪ್ ಆಫ್ ದ ವೇಸ್ಟ್ ಗಳನ್ನ ಕನ್ಸಿಡರ್ ಮಾಡ್ತೇವೆ. ಇವನ್ನ ಸೆಗ್ರಿಗೇಟ್ ಮಾಡಿದ್ವತ್ತಂದ್ರೆ ವೆಟ್ ವೇಸ್ಟ್ ಕ್ಯಾನ್ ಬಿ, ಹಸಿ ಕಸವನ್ನ ನಾವು ಡಿಕಂಪೋಸ್ ಮಾಡಬಹುದು. ಡಿಕಂಪೋಸ್ ಮಾಡಿ ಇದರಿಂದ ಫರ್ಟಿಲೈಸರ್ಸ್ ಗಳನ್ನ ಡೆವಲಪ್ ಮಾಡಬಹುದು. ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಗಳನ್ನ, ಸಾವಯವ ಗೊಬ್ಬರಗಳನ್ನ ಪ್ರೊಡ್ಯೂಸ್ ಮಾಡಬಹುದು. ಡ್ರೈ ವೇಸ್ಟ್ ಅನ್ನ ಪ್ರೊಡ್ಯೂಸ್ ಅಂದ್ರೆ ರೀಸೈಕಲ್ ಮಾಡಿ ಪೇಪರ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಈ ರೀತಿ ಪ್ರೊಡಕ್ಷನ್ ಅಂದ್ರೆ ಈ ರೀತಿ ವಸ್ತುಗಳನ್ನ ರೀಸೈಕಲ್ ಮಾಡಿ ಮತ್ತೆ ಮರು ಬಳಕೆ ಮಾಡಬಹುದು. ಸೊ ಇವೆರಡನ್ನು ಸೆಗ್ರಿಗೇಟ್ ಮಾಡಿದ್ವತ್ತಂದ್ರೆ ಈ ಪ್ರೊಸೆಸ್ ಈಸಿ ಆಗುತ್ತೆ. ಮಿಕ್ಸ್ಡ್ ಫಾರ್ಮ್ ಒಳಗೆ ಇಟ್ಕೊಂಡ್ಬಿಟ್ಟಿವತ್ತಂದ್ರೆ ಅಗೇನ್ ಇಟ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಪ್ರಾಬ್ಲಮ್ ಆಗಿರಬಹುದು. ಸೊ ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಕಡಿಮೆ ಮಾಡೋದಾಗಿರಬಹುದು, ಅಥವಾ ಈ ವೇಸ್ಟ್ ಅನ್ನ ಸೆಗ್ರಿಗೇಟ್ ಮಾಡೋದಾಗಿರಬಹುದು. ಇವನ್ ವಿ ಕ್ಯಾನ್ ಡೂ ಲೈಕ್ ಪೊಲ್ಯೂಟಿಂಗ್ ದ ಲೆಸ್ ವಾಟರ್. ಸಾಧ್ಯ ಆದಷ್ಟು ಮಿತ ಬಳಕೆ ಮಾಡಬಹುದು ನೀರನ್ನ.
ನಾವು ನೀರನ್ನ ಕಡಿಮೆ ಬಳಕೆ ಮಾಡಿ ಅಂತಂತ ಇಲ್ಲ, ಗೋ ವಿತ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಸದ್ಬಳಕೆ ಅಂತ ಏನ್ ಹೇಳ್ತೇವೆ, ನೀರದ್ದಾಗಿರ್ಬೋದು, ಯಾವುದೇ ನೈಸರ್ಗಿಕ ಸಂಪನ್ಮೂಲ ಇದೆ ಅಂತಂದ್ರೆ ಇದರದ ಸದ್ಬಳಕೆ ಆಗಬೇಕು. ಜುಡಿಷಿಯಸ್ ಯೂಸ್ ಆಫ್ ರಿಸೋರ್ಸಸ್ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಸೊ ದೀಸ್ ಕೈಂಡ್ ಆಫ್ ದ ಥಿಂಗ್ಸ್ ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್. ಸಾಧ್ಯ ಆದಷ್ಟು ಎಲೆಕ್ಟ್ರಿಸಿಟಿಯನ್ನ ವೇಸ್ಟ್ ಮಾಡೋದನ್ನ ರೆಡ್ಯೂಸ್ ಮಾಡಬೇಕು. ಓಕೆ, ವಿದ್ಯುತ್ ಅನ್ನ ಅನಾವಶ್ಯಕವಾಗಿ ಬಳಸೋದಾಗಿರ್ಬೋದು. ಸೊ ಯಾವುದೇ ಸಂಪನ್ಮೂಲ ಇದೆಯಲ್ಲ, ಇದನ್ನ ಆಪ್ಟಿಮಮ್ ಯುಟಿಲೈಸೇಷನ್ ಒಳಗೆ ಫಾರ್ಮ್ ಒಳಗೆ ಇಟ್ಕೊಂಡಿವತ್ತಂದ್ರೆ ವಿ ಕ್ಯಾನ್ ಓವರ್ಕಮ್ ದೀಸ್ ಕೈಂಡ್ ಆಫ್ ದ ಪ್ರಾಬ್ಲಮ್ಸ್. ಓಕೆ, we already know these kind of the things, like use less private vehicles and use more public transport, so that air pollution we can reduce sound pollution. So many of these measures as an individual we can take to overcome ದೀಸ್ ಕೈಂಡ್ ಆಫ್ ದ ಪ್ರಾಬ್ಲಮ್ಸ್. ಸೊ ಅದೇ ಹೇಳೋದು, ಎಲ್ಲ ಸರ್ಕಾರನೇ ಮಾಡ್ಬೇಕಂತಿರಲ್ಲ, ಎಲ್ಲ ಆರ್ಗನೈಸೇಷನ್ಸ್ ಗಳನ್ನೇ ಮಾಡ್ಬೇಕಂತಲ್ಲ. ಒಬ್ಬ ಸಾಮಾನ್ಯ ಪ್ರಜೆ ಆಗಿನೂ ಭೂಮಿಯನ್ನ ಉಳಿಸ್ಕೊಳ್ಳೋಕೆ ಇದೇನು ರಾಕೆಟ್ ಸೈನ್ಸ್ ಅಂತಲ್ಲ, ನ್ಯೂಕ್ಲಿಯರ್ ಸೈನ್ಸ್ ಅಂತಲ್ಲ, ನಮಗೆ ಡೇ ಟು ಡೇ ಲೈಫ್ ಒಳಗೆ ನಮ್ಮ ತಿಳುವಳಿಕೆಯಿಂದನೇ ನಾವು ಮಾಡಬೇಕಾಗಿರುವಂತದ್ದು ಸರ್ಟನ್ ಮೇಜರ್ಸ್ ಗಳನ್ನ ಅಂತ ಹೇಳ್ಬೋದು. ಒಟ್ನಲ್ಲೇ ಹೇಳೋದಾದ್ರೆ, ಆಸ್ ಮಹಾತ್ಮ ಗಾಂಧಿ ಸೇಸ್, ಬಿ ದ ಚೇಂಜ್ ಯು ವಿಶ್ ಟು ಸಿ ಇನ್ ದ ಸೊಸೈಟಿ ಆರ್ ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ಅದರ್ಸ್ ಅಂತ ಹೇಳ್ತಾರೆ. ನೀವು ಬೇರೆ ಜನರುಗಳಲ್ಲಿ ಏನು ಬದಲಾವಣೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ, ಅದು ನಮ್ಮಿಂದನೇ ಸಾಧ್ಯ ಆಗ್ಬೇಕು, ನಮ್ಮಿಂದನೇ ಆರಂಭ ಆಗಬೇಕಂತ ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ. ವಿ ಆಲ್ರೆಡಿ ನೋ ದಟ್ ದ ಗ್ರೇಟ್ ಥಿಂಗ್ಸ್ ಟೇಕ್ ಅ ಟೈಮ್, ದಿ ಗ್ರೇಟ್ ಎಂಪೈರ್ಸ್ ಆರ್ ಬಿಲ್ಟ್ ಬ್ರಿಕ್ ಬೈ ಬ್ರಿಕ್. ಸೊ ಇವತ್ತಿಂದ ನಮ್ಮದು ಒಂದು ಸಣ್ಣ ಹೆಜ್ಜೆ ಮುಂದೆ ಒಂದು ದೊಡ್ಡ ಬದಲಾವಣೆಯನ್ನ ನಿರ್ಮಾಣ ಮಾಡಬಹುದು. ಸೊ ಎಂಡ್ಯೂರಿಂಗ್ ಲೆಗಸೀಸ್ ಆರ್ ಫೋರ್ಜ್ಡ್ ಥ್ರೂ ದಿ ಕನ್ಸಿಸ್ಟೆಂಟ್ ಅಂಡ್ ಸ್ಮಾಲ್ ಆಕ್ಷನ್ಸ್ ಅಂತ ಹೇಳ್ತೇವೆ. ಸೊ ಸಣ್ಣ ಸಣ್ಣ ಬದಲಾವಣೆಗಳನ್ನೇ ಮುಂದಿನ ದಿನಗಳಲ್ಲಿ ಬೃಹತ್ ಆಗಿರುವಂತ ಒಂದು ಬದಲಾವಣೆಯನ್ನ ನಿರ್ಮಾಣ ಮಾಡುತ್ತೆ. ಸೊ 2026 ಈ ವಿಶ್ವ ಪರಿಸರ ದಿನ ಕೇವಲ ಹೇಳಿಕೆಗೆ ಸೀಮಿತ ಆಗಿ ಉಳಿಯೋದು ಬೇಡ, ಕೇವಲ ನಮ್ಮ ವಾಟ್ಸಪ್ ಸ್ಟೇಟಸ್ ಗಳಲ್ಲಿ ಫಾಲೋ ಅಪ್ ಮಾಡೋದು ಬೇಡ, ಅಥವಾ ಜಸ್ಟ್ ಹ್ಯಾಪಿ ಎನ್ವೈರನ್ಮೆಂಟ್ ಡೇ ಅಂತ ಅನ್ನೋದನ್ನ ವಿಶ್ ಮಾಡೋದಕ್ಕೆ ಸೀಮಿತ ಆಗೋದು ಬೇಡ. ಸೊ ಅಟ್ ಲೀಸ್ಟ್ ಫ್ರಮ್ ದಿಸ್ ಡೇ, ಫ್ರಮ್ ದಿಸ್ ಇಯರ್, let's take that resolution of changing the or reversing the climate changes which are actually taking place on the earth's surface. Thank you very much. Have a good day all of you.